ಇವತ್ತು ಏನು ರಾಜ್ಯದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಸಂವಿಧಾನದ ಮೇಲೆ ನಡೆತಕ್ಕಂಥ ದೌರ್ಜನ್ಯ. ಇದೇ ಹೊಸ್ತಲ್ಲ, ಈ ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಿಂದಲೂ ಕೂಡ ಇದೇ ರೀತಿ ಸಂವಿಧಾನದ ಬಗ್ಗೆ ಗದಾಪ್ರವಾಹ ಮಾಡ್ಕೊಂಡು ನೋಡಿದ್ದೀವಿ ಸ್ನೇಹಿತರೆ. ಇವತ್ತು ಅವರ ಗೋಮುಖ ವ್ಯಾಘ್ರ ಅನ್ನೋದು ಇವತ್ತು ಅವ್ರ ಬಣ್ಣ ಬಯಲಾಗಿದೆ. ಯಾಕಂದರೆ ಅವ್ರ ಮನಸ್ಥಿತಿ ಹೆಂಗಿತ್ತು ಅಷ್ಟು ಸುಲಭವಲ್ಲ. ಸಂವಿಧಾನ ಬದಲಾವಣೆ ಮಾಡಿದ್ರೆ ರಕ್ತ ಕ್ರಾಂತಿ ಆಗಿಬಿಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋಂಥ ಇದನ್ನು ಬದಲಾವಣೆ ಸುಲಭ ಅಲ್ಲ. ಆದರೆ ಕುತಂತ್ರ ಮಾಡಿ ಸರ್ಕಾರ ಭಾಳ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಈ ಥರ ಮಾತಾಡೋದು ನೋಡಿದ್ರೆ ಸಂವಿಧಾನ ರಕ್ಷಕರು ನಾವು ಸಂವಿಧಾನದ ಹೆಸರು ಹೇಳಿ SC STಗಳ ಸಮುದಾಯದ ಪರವಾಗಿ ನಿಂತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಸಂವಿಧಾನಕ್ಕೆ ಕೂಡ ಕೈ ಹಾಕಿದೆ. ಇವತ್ತು ಹನಿ ಟ್ರ್ಯಾಪ್ ಇರ್ಬೋದು, ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳ್ತಾರೆ. 48 ಜನ ಶಾಸಕರುಗಳ ಮೇಲೆ ಅಥವಾ ಹಲವಾರು ಸಚಿವರುಗಳ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಸರ್ಕಾರದ ಒಬ್ಬ ಸಚಿವನೇ ಕೂಡ ಹೇಳ್ತಾರೆ. ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಅದರಿಂದ ಯಾರು ರೂವಾರಿ ಇದ್ದಾರೆ ಅನ್ನೋದನ್ನು ಕೂಡ ಸರ್ಕಾರ ತೋರಿಸ್ಲಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಮತ್ತೆ ಅಂತಂದರೆ ಈ ಥರ ನಮ್ಮ ದಲಿತು SC ST ಹಣಗಳನ್ನು ದುರುಪಯೋಗ ಮಾಡ್ಕೊಂಡಿದೆ. 1144 ಕೋಟಿ ರೂಪಾಯಿನ ಈ ಬಡ್ಜೆಟಲ್ಲಿ ಕೂಡ ಇದು ಮಾಡಿದೆ. ಸುಮಾರು 39,000 ಕೋಟಿ ರೂಪಾಯಿಗಳನ್ನ SC ST ಹಣನ ಇವತ್ತು ತಮ್ಮ ಸರ್ಕಾರದ ಬಳಸ್ಕೊಂಡಿದೆ. ಸರ್ಕಾರದಲ್ಲಿ ದುಡ್ಡಿಲ್ಲ. ಈ ನಿಗಮ ಮಂಡಳಿ ಮಾಡೋದು ಏನಕ್ಕೋಸ್ಕರ ಸಮಾಜದ ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವ್ರನ್ನ ಮೇಲೆತ್ತಕ್ಕೋಸ್ಕರ ಈ ನಿಗಮ ಮಂಡಳಿಗಳನ್ನ ಮಾಡೋದು. ಇವತ್ತು ಆ ನಿಗಮ ಮಂಡಳಿಗಳು ಏನಾಗಿದೆ ಅವ್ರ ಬಡ್ಜೆಟಲ್ಲಿ ನೋಡಿ ಶೂನ್ಯ. ಯಾವ ಒಂದು ಈಗ ಪ್ರತಿಯೊಂದಕ್ಕೂ ಗೋವಿ ನಿಗಮ, ಉಪ್ಪಾರ ನಿಗಮ ಜೀರೋ, ಶೂನ್ಯ, ಕೊಟ್ಟಿಲ್ಲ. ನಮ್ಮ ಸರ್ಕಾರ ಇದ್ದಾಗ ವಾಲ್ಮೀಕಿ ನಿಗಮದಲ್ಲೇ ನೋಡಿ, ಬೇರೆ ನಿಗಮದಲ್ಲೇ ನೋಡಿ 2022-23ನೇ ಸಾಲಿನಲ್ಲಿ ನಮ್ಮ ಸರ್ಕಾರ ಇದ್ದಂಥ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಅದನ್ನು ಕೊಡೋಕ್ಕಾಗ್ತಾ ಇಲ್ಲ. ಈಗ ಅರ್ಧಂಬರ್ಧ ಕೊಡ್ತಾರೆ. ಮಹಿಳಾ ಸಂಘಕ್ಕೆ ಅರ್ಧ ದುಡ್ಡು ಕೊಡ್ತಾರೆ, ಅರ್ಧ